ಎಲ್ಲರಿಗೂ ನಮಸ್ಕಾರ. ಇದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ. ಹವಲ್ದಾರ್ ಅವರು ಇವತ್ತು 4 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕಗಳು ನಾಗಭೂಷಣ್ ರಾವ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಗುಡಿಸಲು ಪ್ರಕಾಶನ ಅಂತ ಹೆಸರಿಟ್ಟಿದ್ದಾರೆ. ಈ ಪುಸ್ತಕಗಳು ನೋಡಿದ್ರೆ ಅರಮನೆಯವರು ಪ್ರಕಟ ಮಾಡ್ತಕ್ಕಂಥ ಪುಸ್ತಕಗಳು. ಗುಡಿಸಲು ಪ್ರಕಾಶನದವರು ತಮ್ಮ ಪುಸ್ತಕಗಳನ್ನ ಅರಮನೆಯವರ ರೀತಿಯಲ್ಲಿ ಪ್ರಕಟ ಮಾಡ್ತಕ್ಕಂಥದ್ದು ಈ ಕರ್ನಾಟಕದ ಪ್ರಕಾಶಕರುಗಳಿಗೆಲ್ಲ ಒಂದು ಪಾಠ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಸುಂದರವಾಗಿ, ಆದರೆ ಈ ಯಾವ ಪುಸ್ತಕಗಳು ನನಗೆ ಈ ಮೊದಲು ಸಿಕ್ಕಿಲ್ಲದೆ ಇರೋದರಿಂದ ನಾನೇನು ಅವುಗಳ ಬಗ್ಗೆ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ. ಅವೆಲ್ಲ ಈಗ ತಾನೇ ನೋಡ್ತಾ ಇದ್ದೀನಿ, ನೋಡಿ ಸಂತೋಷಪಟ್ಟಿದ್ದೇನೆ. ಈ 4 ಪುಸ್ತಕಗಳ ವಿಷಯಗಳ ಕುರಿತಾಗೆ ನನಗೆ 4 ವಿಷಯಗಳ ಬಗ್ಗೆ ಆಸಕ್ತಿ ಇರೋದು ಒಂದು ಈ ಸಂದರ್ಭದಲ್ಲಿ ನಾನು ಹಂಚ್ಕೊಳ್ಬೋದಾದದ್ದು ಅಂತ ಕಾಣುತ್ತೆ. ಅವರ ಬಹಳ ಮುಖ್ಯವಾದ ಪುಸ್ತಕ ಸಂಶೋಧನಾತ್ಮಕವಾದ್ದು ಮತ್ತು ಅವರು ವಿಶ್ವವಿದ್ಯಾನಿಲಯವೊಂದಕ್ಕೆ ತಮ್ಮ ಡಿಲಿಟ್ಗೋಸ್ಕರ ಸಬ್ಮಿಟ್ ಮಾಡಿದಂಥ ಸಾಂಸ್ಕೃತಿಕ ಅಧ್ಯಯನ ಕೊರಚರು ಪುಸ್ತಕ ಯಾತಕ್ಕಾಗಿ 25 ವರ್ಷಕ್ಕಾದರೂ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಏಕೆಂದರೆ ಈ ಯಾವುದೇ ಕೃತಿಯನ್ನು ಕಷ್ಟಪಟ್ಟು ಕೆಲಸ ಮಾಡಿದಾಗ ಆಯಾ ಸಂದರ್ಭಗಳಲ್ಲಿ 1 ವರ್ಷ 2 ವರ್ಷದೊಳಗೆ 3 ವರ್ಷದೊಳಗೆ ಪ್ರಕಟ ಮಾಡಿದರೆ ಅದು ಇನ್ನೂ ಹೆಚ್ಚು ಉಪಯುಕ್ತ ರೀತಿಯಲ್ಲಿ ಮುಂದಿನ ಸಂಶೋಧಕರಿಗೆ ಅನುಕೂಲ ಆಗುವ ಸಂದರ್ಭ ಇರುತ್ತೆ. ಅದನ್ನು ಅವರು ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಚಂದ್ರಶೇಖರ್ ಅವರು ಈಗ ಹೋದರು ಇಲ್ಲಿಂದ. ಅವರು ಭಾಳಷ್ಟು ವಿಷಯಗಳನ್ನು ಈ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಗಳ ಬಗ್ಗೆ ಮಾತಾಡಿದರು. ಪ್ರತಿಯೊಂದು ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಗಳ ಬಗ್ಗೆ ವೃತ್ತಿಗಳನ್ನು ಮಾಡ್ತಾ ಅವರು ಅವ್ರದ್ದೇ ಆದ ಒಂದು ಭಾಷೆಯನ್ನು ಇಟ್ಕೊಂಡಿರ್ತಾರೆ. ಅದು ಬಹಳ ಮುಖ್ಯವಾದ ವಿಚಾರ. ಅವರ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಸಂಬಂಧಿತ ಎಲ್ಲ ವಿವರಗಳಿಗಿಂತಲೂ ಹೆಚ್ಚಾಗಿ ಅವರು ಕಾಪಾಡಿಕೊಂಡು ಬಂದಿರತಕ್ಕಂಥ ಭಾಷೆ ಇರುತ್ತಲ್ಲ, ಅದು ಬಹಳ ಮುಖ್ಯವಾದದ್ದು. ನಿನ್ನೆ ತಾನೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದಂಥ ಮುಖ್ಯಮಂತ್ರಿಗಳು ಒಂದು ಪ್ರಪೋಸಲ್, ಒಂದು ಬಜೆಟ್ನಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅದೇನು ಅಂದರೆ ಹವ್ಯಕ ಭಾಷೆಗೆ ಒಂದು ಟ್ರಸ್ಟ್ ಮಾಡಬೇಕು ಅಂತ. ಹವ್ಯಕರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕರ್ನಾಟಕದಲ್ಲಿ ಬಹಳ ಮುಖ್ಯವಾದ ಒಂದು ಸಮುದಾಯ ಮತ್ತು ಹವ್ಯಕರ ಭಾಷೆ ಹೊಂದಿದೆ. ಆ ಭಾಷೆಯ ಅಭಿವೃದ್ಧಿಗಾಗಿ ದುಡ್ಡನ್ನು ತೆಗೆದಿರ್ತಕ್ಕಂಥ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಲಾಗಿದೆ. ಇದು ಬಹಳ ಸಂತೋಷದ ವಿಚಾರ. ಇದು ಇನ್ಕ್ಲೂಸಿವ್ ಬಜೆಟನ್ನು ನಾವೇನು ಯಾವಾಗಲೂ ಬಯಸ್ತೀವಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವಿಚಾರ. ಆದರೆ ಅದರ ಬಗೆಗೆ ನಾವು ಯೋಚನೆ ಮಾಡಿದರೆ ಅನಿಸುತ್ತೆ ಏನು ಅಂದರೆ, ಹವ್ಯಕರ ಭಾಷೆಯಾಗಲಿ, ಹವ್ಯಕರ ಆರ್ಥಿಕ ಸ್ಥಿತಿಗತಿಗಳಾಗಿರಲಿ, ಅವರ ಸಾಮಾಜಿಕ ವ್ಯವಸ್ಥೆ ಆಗಿರಲಿ, ಅದೆಲ್ಲವೂ ಯಾವುದೇ ರೀತಿಯಿಂದಲೂ ಇಷ್ಟೊಂದು ಸಪೋರ್ಟಿವ್ ಆಗಿರಬೇಕಾದಂಥ ಮಟ್ಟದಲ್ಲಿಲ್ಲ. ಅದಕ್ಕಿಂತ ನೂರಾರು ಸಾವಿರಾರು ಈ ಮೈಕ್ರೋಸ್ಕೋಪಿಕ್ ಮೈನಾರಿಟಿಯ ಸಮುದಾಯಗಳಿಗೆ ಇಟ್ಕೊಂಡಿರ್ತಕ್ಕಂಥ ಭಾಷೆಗಳನ್ನು ಕಾಪಾಡಿಕೊಂಡಿರ್ತಕ್ಕಂಥ ಭಾಷೆಗಳ ಸಮುದಾಯಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡೋದಾದರೆ
ಅದಕ್ಕೆ ಹೆಚ್ಚಿನ ಮಹತ್ವ ಬರುತ್ತೆ ಅಂತ ನಾನು ವೈಯಕ್ತಿಕವಾಗಿ ತಿಳ್ಕೊಳ್ತೀನಿ. ಆದ್ದರಿಂದ ಈ ಕೊರಚರ ಭಾಷೆಗೂ ಇದೆ. ಒಂದು ಸಾಮಾನ್ಯವಾಗಿ ಭಾಷೆಗಳ ವಿಚಾರದಲ್ಲಿ ಮಾತಾಡ್ತಾ ಯಾವಾಗಲೂ ಹೇಳ್ತಿರ್ತಾರೆ ಕೆಲವರು, ಇನ್ನೇನು ಸದ್ಯದಲ್ಲೇ ಕನ್ನಡ ಕೂಡ ಮೃತ ಭಾಷೆ ಆಗುತ್ತೆ ಅಂತ. ಅನೇಕ ಭಾಷೆಗಳು ಎಷ್ಟೋ ಇಂಟರ್ನ್ಯಾಷನಲ್ ಲಿಂಗ್ವಿಸ್ಟಿಕ್ ಸರ್ವೆ ಪ್ರಕಾರ ವರ್ಷಕ್ಕೆ ಇಷ್ಟು ಭಾಷೆಗಳು ಈಗಾಗಲೇ ಸಾಯ್ತಾ ಇರ್ತವೆ, ಇನ್ನು ಮುಂದಿನ 5 ವರ್ಷಗಳಲ್ಲಿ ಇಷ್ಟು ಭಾಷೆಗಳು ಸಾಯ್ತಾ ಇರ್ತವೆ ಅಂತ. ಕನ್ನಡದ ಬಗ್ಗೆನೂ ಆ ರೀತಿಯಾದ ಭವಿಷ್ಯ ನುಡಿದಿರೋದು ಉಂಟು. ಆದರೆ ನನಗನ್ಸುತ್ತೆ ಅಂಥದ್ದೆಲ್ಲ ಏನೂ ಆಗಲ್ಲ, ಕನ್ನಡದ ಬಗ್ಗೆ ಹೆದರ್ಕೊಳ್ಳೋ ಅಗತ್ಯ. ಆದರೆ ಕೆಲವು ಸಣ್ಣ ಪುಟ್ಟ ಭಾಷೆಗಳು ನಿಜವಾಗಲೂ ಸಾಯ್ತವೆ. ಅವುಗಳನ್ನು ರಕ್ಷಿಸ್ತಕ್ಕಂಥ ಸಮುದಾಯಗಳಿದಾವಲ್ಲ, ಅವುಗಳ ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಬೆಳವಣಿಗೆಗೆ ನಾವು ಈ ಇನ್ಕ್ಲೂಸಿವ್ ಬಜೆಟ್ರಿ ಸಿಸ್ಟಮ್ ಒಳಗಡೆಗೆ ಅವಕಾಶ ಮಾಡಿಕೊಡ್ಬೇಕು. ಅದರ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಭಾಷೆಗಳು ಸಾಯಲ್ಲ. ಭಾಷೆ ಯಾವಾಗ ಸಾಯುತ್ತೆ ಅಂದರೆ, ಒಂದು ಸಮುದಾಯ ಸತ್ತಾಗ ಭಾಷೆ ಸಾಯುತ್ತೆ. ಒಂದು ವೃತ್ತಿಪರ ಸಮುದಾಯ ತನ್ನ ವೃತ್ತಿಯನ್ನು ಮಾಡ್ತಾನೆ ತನ್ನ ಭಾಷೆಯನ್ನು ಕಾಪಾಡ್ಕೊಳ್ತಾ ಇರುತ್ತಲ್ಲ, ಆ ವೃತ್ತಿಗೆ ಭಂಗ ಬಂದಾಗ, ಆ ವೃತ್ತಿ ಇಲ್ದಂಗಾದಾಗ, ಆ ಸಮುದಾಯ ಇಲ್ದಂಗಾಗಿ ಆ ಭಾಷೆ ಇಲ್ದಂಗಾಗುತ್ತೆ. ಈ ರೀತಿಯಾದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನು, ಸಾಮಾಜಿಕ ಆಯಾಮಗಳನ್ನು ನೋಡಿ ನಾವು ಅವುಗಳ ಬಗೆಗೆ ಯಾವ ರೀತಿಯಾದ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನನಗನ್ಸುತ್ತೆ. ವೈಯಕ್ತಿಕವಾಗಿ ಹವ್ಯಕರ ಭಾಷೆಗೆ ಇಂಥದ್ದೊಂದು ಬಜೆಟನ್ನು ಪ್ರಾವಿಷನ್ ಮಾಡೋ ಅಗತ್ಯ ಇರಲಿಲ್ಲ ಅಂದ್ಕೊಂಡು, ಅದಕ್ಕಿಂತ ಮೊದಲು ಬೇಕಾದಷ್ಟು ಕೆಲವರು, ಈಗ ಅವ್ರು ಹೇಳಿದ್ರು 1,00,000 ಜನ ಇರ್ಬೋದು ಅಂತ ಈ ಸಮುದಾಯದವರು. ನಾನು ಹೇಳ್ತೀನಿ, ಕೆಲವು ಸಮುದಾಯಗಳಿದ್ದಾವೆ 10,000 15,000ಕ್ಕಿಂತ ಮೀರಲ್ಲ. ಕರ್ನಾಟಕದಲ್ಲಿ ಅಂಥವ್ರು ಇದ್ದಾರೆ. 20,000 ಎಂಟೈರ್ ಅವರ ಪಾಪ್ಯುಲೇಷನ್. ಅವ್ರಿಗೊಂದು ಭಾಷೆ ಇರುತ್ತೆ. ಅವ್ರ ಕಡೆಗೆ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಅಲ್ಲ, ನಾನು ಅದನ್ನು ಹೇಳ್ಬಾರ್ದು ಅಂತ ಇದ್ದೆ. ಯಾಕೆಂದರೆ ಈಗ ನನ್ನ ಕಮ್ಯುನಿಟಿಯಲ್ಲಿ ಇಡೀ ಕರ್ನಾಟಕದೊಳಗಡೆಗೆ ಎಣಿಸಿದರೆ 25,000 ಜನ ಸಿಗಲ್ಲ, ಆಯಿತಾ? ಆ 25,000 ಜನದಲ್ಲೂ ಒಂದು ಭಾಷೆ ಇದೆ. ಆ ಭಾಷೆಯನ್ನು ಯಾರು ನೋಡ್ತಾರೆ, ಯಾರು ಕೇಳ್ತಾರೆ? ನೀನೇ ಮಾಡಪ್ಪ ಅನ್ಬೋದು ಅಷ್ಟೇ, ನೀವು ಯಾರು ಹೇಳಿ. ಅಂದರೆ ಅವರಾಗಲೇ ಹೇಳಿದ್ರಲ್ಲ, ಅವರವರೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆದರೂ ಕಷ್ಟ ಇರಲಿ, ಅದನ್ನೆಲ್ಲ ಏನು ಅಂತ. ಏಕೆಂದರೆ ನಮ್ಮ ದೇಶದಲ್ಲಿ 3,000 4,000ಕ್ಕಿಂತ ಜಾಸ್ತಿ ಭಾಷೆಗಳಿದ್ದಾವೆ. ನಾರ್ತ್ ಈಸ್ಟ್ಗೆ ಹೋದರೆ 8 ರಾಜ್ಯಗಳ ಒಂದು ಒಕ್ಕೂಟದೊಳಗಡೆಗೆ 600ಕ್ಕಿಂತ ಹೆಚ್ಚು, 700ಕ್ಕಿಂತ ಹೆಚ್ಚು ಭಾಷೆಗಳಿದ್ದಾವೆ. ಅವೆಲ್ಲ ಭಾಷೆಗಳನ್ನ ಕಾಪಾಡ್ತಕ್ಕಂಥವ್ರು ಯಾರು? ಅವರವರೇ ಕಾಪಾಡ್ಕೊಳ್ತಾ ಇರಬೇಕು, ಅವರವರೇ ಅದನ್ನು ಎಂಜಾಯ್ ಮಾಡ್ತಾ ಇರಬೇಕು. ಇರಲಿ. ಆಮೇಲೆ ಈ 4 ವಿಚಾರಗಳಲ್ಲಿ ನನಗೆ ಆಸಕ್ತಿ ಇದೆ ಅಂತ ಹೇಳಿದೆ. ನೀವು ನಾಣ್ಯ ಸಂಗ್ರಾಹಕರಾಗಿ ಅಂತ ನಾನು ಆಗಿದ್ದೆ ಒಂದು ಕಾಲದಲ್ಲಿ. ಆ ನಾಣ್ಯವನ್ನು ನಾನು ನನ್ನ ಮಗನಿಗೆ ಕೊಟ್ಟೆ. ಅವನೇನು ಇಟ್ಕೊಂಡಿದ್ದಾನೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ನಾಣ್ಯ ಸಂಗ್ರಾಹಕರು ಇವತ್ತು ಮಾತಾಡಿದ್ರಲ್ಲ, ಅವುಗಳನ್ನು ಕೇಳ್ತಾ ಇದ್ದಾಗ ನಮಗೆ ಈ ರೀತಿಯಾದ ಸಂಗ್ರಹಗಳಿಂದ ನಮಗೆ ಸಿಗ್ತಕ್ಕಂಥ ಒಂದು ಜ್ಞಾನಾರ್ಜನೆ ಇದೆಯಲ್ಲ, ಒಂದು ಎಂಟೈರ್ ಸಿವಿಲೈಸೇಷನಲ್ ಹಿಸ್ಟ್ರಿ, ಆ ಹಿಸ್ಟ್ರಿಯನ್ನು ಒಂದೊಂದು ನಾಣ್ಯವೂ ಕೊಡುತ್ತೆ. ಅವ್ರು ಮಾತಾಡ್ತಾ ಇರುವಾಗ ಅವುಗಳನ್ನು ನಾವು ಗಮನಿಸ್ಬೇಕು. ನಮ್ಮ ಕರ್ನಾಟಕದಲ್ಲಿ ಒಂದು ಬಹಳ ತಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧರ ಬೆಟ್ಟದ ಸುಮಾರಿನಲ್ಲಿ ಒಬ್ಬ ಅಸ್ಪೃಶ್ಯ ದೊರೆ ಒಂದು ಕುರಂಗರಾಯ ನಾಣ್ಯವನ್ನು ಮಾಡಿದ್ದಾನೆ. ಅವನು ಯಾವುದ್ರಲ್ಲಿ ನಾಣ್ಯ ಮಾಡಿದ್ದಾನೆ ಅಂದರೆ ಚರ್ಮದಲ್ಲಿ ನಾಣ್ಯ ಮಾಡಿ, ಚರ್ಮದಲ್ಲಿ ನಾಣ್ಯಗಳನ್ನು ಮಾಡಿ ಆ ಕಾಲದಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದ್ದಂಥ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಆದ್ದರಿಂದ ಅದು ಆಳಕ್ಕೆ ಇಳಿತಾ ಓದ್ತಾ ಆ ಸಂಶೋಧನೆಗಳು ಮಾಡ್ತಾ
ಒಟ್ಟು ಮನುಷ್ಯ ನಾಗರಿಕತೆಯ ಪ್ರತಿಯೊಂದು ಪ್ರಾದೇಶಿಕ ನೆಲೆಯ ಸಾಂಸ್ಕೃತಿಕ ಚರಿತ್ರೆಗಳು ನಾಣ್ಯಗಳಲ್ಲಾಗ್ಬೋದು, ಸ್ಟ್ಯಾಂಪ್ಗಳಲ್ಲಾಗ್ಬೋದು, ಇವುಗಳಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಒಂದು ಪುಸ್ತಕವನ್ನು ಕೂಡ ಇವರು ಇಲ್ಲಿ ಬರೆದಿರ್ತಕ್ಕಂಥದ್ದು ಬಹಳ. ಆಮೇಲೆ ಗಿರಿಧರ್ ರಾವ್ ಹವಾಲ್ದಾರ್ ಅವರು ಮಕ್ಕಳಿಗಾಗಿ ಬರೆದಿಕ್ಕಂಥ ಪುಸ್ತಕ ತುಂಬ ಚೆನ್ನಾಗಿ ಪ್ರಕಟ ಆಗಿದೆ. ಮಕ್ಕಳಿಗಾಗಿ ಬರೆಯುವುದು ಒಂದು ಅತ್ಯಂತ, ನಿಮಗೆ ಅತಿ ಹೆಚ್ಚು ಪ್ರತಿಭೆ ಇದ್ದರೆ ಮಾತ್ರ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗಾಗಿ ಬರೆಯೋದು ಬಹಳ ಸುಲಭ ಅಂತ ನಾವು ತಿಳ್ಕೊಂಡಿರ್ತಾರೆ, ಅನೇಕರು ತಿಳ್ಕೊಂಡಿರ್ತಾರೆ. ಅದರಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ. ಮಕ್ಕಳಿಗಾಗಿ ಬರೆಯುವುದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ವಿಶೇಷ ಪರಿಶ್ರಮವನ್ನು, ವಿಶೇಷ ಭಾಷಿಕ ನೆಲೆಯನ್ನು, ವಿಶೇಷ ಲಯಗಾರಿಕೆಯನ್ನು ಕಲಿಯದೇ ಇದ್ದರೆ ನೀವು ಯಾರೂ ಮಕ್ಕಳಿಗೆ ಬರೆಯೋಕ್ಕಾಗಲ್ಲ. ನಾವೇ ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ಬರಿಬೋದು, ಕಾದಂಬರಿಗಳನ್ನು ಬರಿಬೋದು, ಕತೆ ಪದ್ಯಗಳನ್ನು ದೊಡ್ಡವರಿಗಾಗಿ ಬರಿತೀವಲ್ಲ, ಅದಕ್ಕಿಂತ ಕಷ್ಟದ ಕೆಲಸ ಮಕ್ಕಳಿಗಾಗಿ ಬರೆಯೋದು. ನೋಡಿ, ನೀವು ಯಾವುದೇ ಒಬ್ಬ ಶ್ರೇಷ್ಠ ಲೇಖಕನ ತಗೊಳ್ಳಿ, ಕುವೆಂಪು ಅಂತವ್ರನ್ನ ತಗೊಳ್ಳಿ, ಟಾಲ್ಸ್ಟಾಯ್ ಅಂತವ್ರನ್ನ ತಗೊಳ್ಳಿ, ಅವರೆಲ್ಲ ಮಕ್ಕಳಿಗಾಗಿ ಬರೆದಿದ್ದಾರೆ. ವಾರ್ ಆ್ಯಂಡ್ ಪೀಸು, ಅನಾ ಕರೆನಿನಾ ಬರೆದವ ಟಾಲ್ಸ್ಟಾಯ್ ಮಕ್ಕಳಿಗಾಗಿ ಕಥೆಗಳನ್ನು ಬರೆದವರು. ಕುವೆಂಪು ಮಕ್ಕಳಿಗಾಗಿ ಅತ್ಯದ್ಭುತವಾದ ರಚನೆಗಳನ್ನು ಕೊಟ್ಟಂಥವ್ರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕೃತಿಗಳನ್ನು ಕೂಡ ರಚಿಸಿದಂಥವ್ರು. ಅದು ಎಲ್ಲ ಆದರೆ ಕನ್ನಡದಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಮಕ್ಕಳ ಸಾಹಿತ್ಯ ಬರೆಯೋರು ಮಕ್ಕಳ ಸಾಹಿತ್ಯದಲ್ಲೇ ಇದ್ಬಿಡ್ತಾರೆ, ಅಥವಾ ದೊಡ್ಡವರಿಗೆ ಬರೆಯುವ ಸಾಹಿತ್ಯಗಳು ಹೆಚ್ಚಾಗಿ ಮಕ್ಕಳ ಸಾಹಿತ್ಯದ ಕಡೆ ಗಮನ ಕೊಡಲ್ಲ. ಭಾಳ ಅಪರೂಪಕ್ಕೆ ನಮ್ಮ ಕೆ.ವಿ. ತಿರುಮಲೇಶ್ ಅಂತವ್ರು ಇರ್ಬೋದು, ಅಥವಾ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅಂತವ್ರು ಇರ್ಬೋದು, ಇಂಥ ಅಲ್ಲಲ್ಲಿ ಕೆಲವರು ಮಾತ್ರ ದೊಡ್ಡವರಿಗೆ ಬರೆಯೋರು ಚಿಕ್ಕ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ವಿಶೇಷವಾಗಿ ಎಲ್ಲರೂ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಬಂಗಾಳಿಯ ಎಲ್ಲ ಲೇಖಕರು, ನೀವು ಅದನ್ನು ಪರೀಕ್ಷೆ ಮಾಡ್ಬೋದು. ಮಕ್ಕಳಿಗಾಗಿ ಬರೀದೇ ಇರತಕ್ಕಂಥ ಲೇಖಕ ಯಾವನಾರ ಒಬ್ಬ ಇದ್ದರೆ ಅವನು ಲೇಖಕನೇ ಅಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ. ಅವನು ಮಕ್ಕಳಿಗಾಗಿ ಬರೆದಿರಬೇಕು. ನೀನೆಂಥದೇ ದೊಡ್ಡ ಕಾದಂಬರಿ ಬರೀ. ಈ ನಮ್ಮ ಸಚ್ಚಿತ್ ರಾಯ್ ಅಂತ ಬಹಳ ದೊಡ್ಡ ಸಿನಿಮಾ ನಿರ್ದೇಶಕರಿದ್ರಲ್ಲ, ಅವರು ಕ್ಲಾಸಿಕ್ ಫಿಲ್ಮ್ಸ್ ಮಾಡ್ತಾಯಿದ್ರು, ಅವ್ರ ಮಕ್ಕಳಿಗಾಗಿ ಬರೀತಾಯಿದ್ರು. ಅವರ ಅಪ್ಪ ಸುಕುಮಾರ್ ರಾಯ್ ಪಶ್ಚಿಮ ಬಂಗಾಳದ ಮಕ್ಕಳ ಸಾಹಿತ್ಯದ ಜನಕ. ಅವರು ಈ ನಮ್ಮ ಹೆಸರು ಮರ್ತೋಗ್ತಾ ಇದೆ, ಭಾಳ ದೊಡ್ಡ ಲೇಖಕರು, ಸುನೀಲ್ ಗಂಗೋಪಾಧ್ಯಾಯ ಅಂತ 200 ಕಾದಂಬರಿ ಬರೆದಿದ್ದಾರೆ ಅವರು. ಒಂದು 50 ಕವಿತಾ ಸಂಕಲನ ಬರೆದಿದ್ದಾರೆ. ಆದರೆ ಅವರು ಮಕ್ಕಳಿಗಾಗಿ 100 ಪುಸ್ತಕಗಳು ಬರೆದಿದ್ದಾರೆ. ಸೊ ಈ ರೀತಿಯಾದ ಒಂದು ಪ್ರಪೋರ್ಷನೇಟ್ ಕೋಆರ್ಡಿನೇಷನ್ ಮಕ್ಕಳಿಗಾಗಿ ಮಾಡೋವಂಥದ್ದು ಕೆಲವು ಭಾಷೆಗಳು ರೂಢಿಸ್ಕೊಂಡು ಬಂದಿದ್ದಾವೆ, ಕೆಲವು ಭಾಷೆಗಳು ರೂಢಿಸ್ಕೊಂಡು ಬಂದಿಲ್ಲ. ಅದ್ರ ಕಡೆಗೆ ನಾವು ಗಮನ ಕೊಡದೇ ಇದ್ದರೆ ಅತ್ಯಂತ ದೊಡ್ಡ ಅಪಚಾರವನ್ನು ನಮ್ಮ ಕಿರಿಯ ತಲೆಮಾರಿನ ಮಕ್ಕಳಿಗೆ ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳ್ಬೇಕು. ಎಲ್ಲ ಲೇಖಕರು ಮಕ್ಕಳಿಗಾಗಿ ಬರೆಯೋದಕ್ಕಾಗಿ ಏನು ಮಾಡಬೇಕು ಅಂತ ನಾವು ಹೊಸದಾಗಿ ಯೋಚನೆ ಮಾಡಬೇಕಾದಂಥ ದಿನಮಾನಗಳು ಬಂದಿದ್ದಾವೆ. ಇಲ್ಲಿ ಒಂದು ಸಂತೋಷದ ವಿಚಾರ ಹೇಳ್ಬೋದು ಮತ್ತು ವೈಯಕ್ತಿಕವಾದ ವಿಚಾರವನ್ನು ಹೇಳ್ಬೋದು ಅನ್ನೋದಾದರೆ, ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿ ಆಗಿದ್ದ ಕಾಲದಲ್ಲಿ ಅಲ್ಲಿಯವರೆಗೆ ದೊಡ್ಡವರು ಬರೆದಂಥದ್ದಕ್ಕೆ ಮಾತ್ರ ಅವಾರ್ಡ್ಗಳನ್ನು ಕೊಡ್ತಾ ಇದ್ದರೆ ಹೊರತು ಚಿಕ್ಕ ಮಕ್ಕಳಿಗಾಗಿ ಯಾರು ಬರೀತಾರೋ ಅವರಿಗೆ ಪ್ರಶಸ್ತಿಗಳನ್ನು ಕೊಡುವ ಪದ್ಧತಿ ಇರಲಿಲ್ಲ. ನಾನು ಕಾರ್ಯದರ್ಶಿ ಆಗಿದ್ದಾಗ ಅದನ್ನು ಇಂಟ್ರಡ್ಯೂಸ್ ಮಾಡಿದೆ. ಅದರ ಫಲವನ್ನು ನಮ್ಮ ಗೆಳೆಯರಾದ ನಾಗರಾಜ್ ಶೆಟ್ಟಿಗೆ ಕೂಡ ಬಹುಮಾನ ಬಂದಿದೆ. ಅದೊಂದೇ ಅಲ್ಲ, ಆ ಸಂದರ್ಭದಲ್ಲಿ ನಾನು ಇಂಟ್ರಡ್ಯೂಸ್ ಮಾಡಿದ ಇನ್ನೊಂದೇನು ಅಂದರೆ, 35 ವಯಸ್ಸಿನ ಒಳಗೆ ಬರೀತಕ್ಕಂಥ ಯುವ ತರುಣ ಬರಹಗಾರರಿಗೆ ಕೂಡ
ಅಂಥದ್ದೊಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತ ಮಾಡಿ ನಿರಂತರವಾಗಿ ಅದು ನಡ್ಕೊಂಡು ಬರ್ತಾ ಇದೆ. ನನಗೆ ಸಾಹಿತ್ಯ ಅಕಾಡೆಮಿಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಇದನ್ನು ಮಾಡಿದ ಹೆಮ್ಮೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಆದ್ದರಿಂದ ಮಕ್ಕಳ ಸಾಹಿತ್ಯದ ಬಗ್ಗೆ ಇನ್ನೂ ನಾಡು ನುಡಿ ಸಾಧಕರ ಬಗೆಗೆ ಒಂದು ಒಳ್ಳೆಯ ಪುಸ್ತಕವನ್ನು ಬರೆದಿರ್ತಕ್ಕಂಥ ಹವಾಲ್ದಾರ್ ಅವ್ರಿಗೆ ನಾನು ಯಾಕೆ ಇಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಬಹುಶಃ ಹವಾಲ್ದಾರ್ ಇತ್ತೀಚೆಗೆ ನನ್ನ ನೆರೆಹೊರೆಯವರಾಗಿದ್ದಾರೆ. ನನ್ನ ಮನೆಯಿಂದ ಆಚೆಗೆ 4 ಮನೆ ಬಿಟ್ಟರೆ ಅವ್ರ ಮನೆ ಅಲ್ಲಿದೆ. ನೆರೆಯವರಾಗಿರೋದ್ರಿಂದ ಅವ್ರನ್ನ ನಾವು ಹೆಚ್ಚು ಹೊರೆ ಮಾಡ್ಕೋಬಾರ್ದು, ಅವ್ರನ್ನ ಸಂತೋಷದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿದ್ದೀನಿ ಅಂತ ಕಾಣುತ್ತೆ. ನನ್ನನ್ನು ಪ್ರೀತಿಯಿಂದ ಇಲ್ಲಿ ಕರೆದಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನನಗೆ ಎಲ್ಲ ಬೇರೆ ಕಾರ್ಯಕ್ರಮ ಇರೋದರ ಫೋನು ಇಲ್ಲಿ ಬರ್ತಾ ಇದೆ. ದಯಮಾಡಿ ಇಲ್ಲಿಂದ ಹೋಗೋಕ್ಕೆ ಕೂಡ ನೀವು ಪರ್ಮಿಷನ್ ಕೊಡಬೇಕು ಅಂತ